ನಾವು ಬಿ ಎ ಸ್ಟೂಡೆಂಟ್ಸು. ನಮಗೆ ಹಳೆ ಕಟ್ಟಡದ ಬಗ್ಗೆ, ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಪ್ರೋಗ್ರಾಮ್ ನಮ್ಮ ಸ್ಟೂಡೆಂಟ್ಸ್ಗಾಗಿರೋದ್ರಿಂದ ನಮ್ಗೆ ಇನ್ನೂ ಹೆಲ್ಪ್ ಜಾಸ್ತಿನೇ ಆಗುತ್ತೆ. ಎಲ್ಲ ನಮ್ಮ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ಹಳೆ ಕಟ್ಟಡದ ಬಗ್ಗೆ ಏನೇನು ಇತಿಹಾಸ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಅದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನಮಗೆ ಹೆಲ್ಪ್ಫುಲ್ ಆಗಿದೆ. ನಮ್ಮ ಮೈಸೂರಿನ ಗತವೈಭವವನ್ನು ಅರಿಯೋಕ್ಕೆ ಪಾರಂಪರಿಕ ನಡಿಗೆಗಿನ್ನೂ ಇನ್ನೊಂದೊಳ್ಳೆ ಸುವರ್ಣಾವಕಾಶ ಯಾವುದೂ ಇಲ್ಲ ಅಂತ ನಾನು ಅನ್ಕೋತೀನಿ. ಮಕ್ಕಳು ನಡೆದು ಒಂದು ಕಟ್ಟಡನ ನೋಡಿ ಆ ಕಟ್ಟಡದ ಬಗ್ಗೆ ಅರ್ಥಕೊಂಡ್ರೆ ಅವರು ಪುಸ್ತಕದಲ್ಲಿ ಓದಿರೋ ವಿದ್ಯೆಕ್ಕಿನ್ನೂ ಕಟ್ಟಡದಲ್ಲಿ ನೋಡಿ ಕಲ್ತ್ಕೋತಾರಲ್ಲ, ನೋಡಿ ಕಲಿಯೋದು ತುಂಬ ಚೆನ್ನಾಗಿ ಕಲ್ತ್ಕೋತಾರೆ ಮಕ್ಕಳು. ನೋಡಿ ಕಲಿ ಹಾಡಿನಲ್ಲಿ ಅಂತಾರಲ್ಲ, ಆ ಥರ ಬೆಳಿಗ್ಗೆ ಮೈಸೂರಿನಲ್ಲಿ ಅದನ್ನು ಇಂಥ ಒಳ್ಳೆ ಸುವರ್ಣಾವಕಾಶನ ನಮಗೆ ಕೊಟ್ಟು ಒಂದೊಂದು ಕಟ್ಟಡ ಮುಂದೆನೂ ನಿಲ್ಲಿಸಿ ನಮ್ಮ ರಾಜರು ನಮ್ಮ ರಾಜ್ಯಕ್ಕೆ ಏನೇನು ಕೊಡುಗೆನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ ಈ ಅವಕಾಶಕ್ಕೆ. ನಮಗೆ ತುಂಬ ಖುಷಿಯಾಗಿದೆ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಪ್ರಿನ್ಸಿಪಲ್ಲು, ನಮ್ಮದು ಸೆಂಟ್ ಜೋಸೆಫ್ ಕಾಲೇಜ್ ಪ್ರಿನ್ಸಿಪಲ್ಲು. ಸೊ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವಾಗ ನಾವೆಲ್ಲ ಮನೇಲಿ ಸುಮ್ಮನೆ ಬೆಳಿಗ್ಗೆ ಎದ್ದು ಸುಮ್ಮನೆ ಸ್ವಲ್ಪ ಲೇಸಿನೆಸ್ ಬಂದಿರುತ್ತೆ. ಇವತ್ತು ಈ ಥರ 6 ಗಂಟೆಗೆ ಎದ್ದು ಬಂದು ಈ ಥರ ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಮಗೂ ಏನಾದ್ರು ಕಲಿಯೋದಕ್ಕೆ ಅವಕಾಶ ಆಗ್ತಿದೆ ಮತ್ತು ನಮಗೂ ಹೆಲ್ಪ್ ಆಗ್ತಿದೆ ಸರ್. ಈ ನಾವಿರೋ ಊರಿನ ಬಗ್ಗೆ ಇಷ್ಟು ತಿಳ್ಕೊಳಕ್ಕೆ ಹೆಲ್ಪ್ ಆಗ್ತಿದೆ ಸರ್. ಹಾಂ ಸರ್, ಇಲ್ಲಿ ಹೇಳ್ತಿರೋದ್ರಿಂದ ನಮ್ಗೆ ಇದೇನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಇವರೆಲ್ಲ ಈಗ ಹೇಳ್ತಿರೋದೆಲ್ಲ ಕೇಳಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಇದ್ರ ಬಗ್ಗೆ ಸಿಕ್ತಾಗೆಲ್ಲ ಹೇಳ್ಬೋದು ಸರ್. ಸ್ಟೂಡೆಂಟ್ಸು. ನಮಗೆ ಹಳೆ ಕಟ್ಟಡದ ಬಗ್ಗೆ, ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಪ್ರೋಗ್ರಾಮ್ ನಮ್ಮ ಸ್ಟೂಡೆಂಟ್ಸ್ಗಾಗಿರೋದ್ರಿಂದ ನಮ್ಗೆ ಇನ್ನೂ ಹೆಲ್ಪ್ ಜಾಸ್ತಿನೇ ಆಗುತ್ತೆ. ಎಲ್ಲ ನಮ್ಮ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ಹಳೆ ಕಟ್ಟಡದ ಬಗ್ಗೆ ಏನೇನು ಇತಿಹಾಸ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಅದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನಮಗೆ ಹೆಲ್ಪ್ಫುಲ್ ಆಗಿದೆ. ನಮ್ಮ ಮೈಸೂರಿನ ಗತವೈಭವವನ್ನು ಅರಿಯೋಕ್ಕೆ ಪಾರಂಪರಿಕ ನಡಿಗೆಗಿನ್ನೂ ಇನ್ನೊಂದೊಳ್ಳೆ ಸುವರ್ಣಾವಕಾಶ ಯಾವುದೂ ಇಲ್ಲ ಅಂತ ನಾನು ಅನ್ಕೋತೀನಿ. ಮಕ್ಕಳು ನಡೆದು ಒಂದು ಕಟ್ಟಡನ ನೋಡಿ ಆ ಕಟ್ಟಡದ ಬಗ್ಗೆ ಅರ್ಥಕೊಂಡ್ರೆ ಅವರು ಪುಸ್ತಕದಲ್ಲಿ ಓದಿರೋ ವಿದ್ಯೆಕ್ಕಿನ್ನೂ ಕಟ್ಟಡದಲ್ಲಿ ನೋಡಿ ಕಲ್ತ್ಕೋತಾರಲ್ಲ, ನೋಡಿ ಕಲಿಯೋದು ತುಂಬ ಚೆನ್ನಾಗಿ ಕಲ್ತ್ಕೋತಾರೆ ಮಕ್ಕಳು. ನೋಡಿ ಕಲಿ ಹಾಡಿನಲ್ಲಿ ಅಂತಾರಲ್ಲ, ಆ ಥರ ಬೆಳಿಗ್ಗೆ ಮೈಸೂರಿನಲ್ಲಿ ಅದನ್ನು ಇಂಥ ಒಳ್ಳೆ ಸುವರ್ಣಾವಕಾಶನ ನಮಗೆ ಕೊಟ್ಟು ಒಂದೊಂದು ಕಟ್ಟಡ ಮುಂದೆನೂ ನಿಲ್ಲಿಸಿ ನಮ್ಮ ರಾಜರು ನಮ್ಮ ರಾಜ್ಯಕ್ಕೆ ಏನೇನು ಕೊಡುಗೆನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ ಈ ಅವಕಾಶಕ್ಕೆ. ನಮಗೆ ತುಂಬ ಖುಷಿಯಾಗಿದೆ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಪ್ರಿನ್ಸಿಪಲ್ಲು, ನಮ್ಮದು ಸೆಂಟ್ ಜೋಸೆಫ್ ಕಾಲೇಜ್ ಪ್ರಿನ್ಸಿಪಲ್ಲು. ಸೊ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವಾಗ ನಾವೆಲ್ಲ ಮನೇಲಿ ಸುಮ್ಮನೆ ಬೆಳಿಗ್ಗೆ ಎದ್ದು ಸುಮ್ಮನೆ ಸ್ವಲ್ಪ ಲೇಸಿನೆಸ್ ಬಂದಿರುತ್ತೆ. ಇವತ್ತು ಈ ಥರ 6 ಗಂಟೆಗೆ ಎದ್ದು ಬಂದು ಈ ಥರ ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಮಗೂ ಏನಾದ್ರು ಕಲಿಯೋದಕ್ಕೆ ಅವಕಾಶ ಆಗ್ತಿದೆ ಮತ್ತು ನಮಗೂ ಹೆಲ್ಪ್ ಆಗ್ತಿದೆ ಸರ್. ಈ ನಾವಿರೋ ಊರಿನ ಬಗ್ಗೆ ಇಷ್ಟು ತಿಳ್ಕೊಳಕ್ಕೆ ಹೆಲ್ಪ್ ಆಗ್ತಿದೆ ಸರ್. ಹಾಂ ಸರ್, ಇಲ್ಲಿ ಹೇಳ್ತಿರೋದ್ರಿಂದ ನಮ್ಗೆ ಇದೇನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಇವರೆಲ್ಲ ಈಗ ಹೇಳ್ತಿರೋದೆಲ್ಲ ಕೇಳಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಇದ್ರ ಬಗ್ಗೆ ಸಿಕ್ತಾಗೆಲ್ಲ ಹೇಳ್ಬೋದು ಸರ್. ಸ್ಟೂಡೆಂಟ್ಸು. ನಮಗೆ ಹಳೆ ಕಟ್ಟಡದ ಬಗ್ಗೆ, ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಹೆಲ್ಪ್ ಆಗುತ್ತೆ. ಈ ಪ್ರೋಗ್ರಾಮ್ ನಮ್ಮ ಸ್ಟೂಡೆಂಟ್ಸ್ಗಾಗಿರೋದ್ರಿಂದ ನಮ್ಗೆ ಇನ್ನೂ ಹೆಲ್ಪ್ ಜಾಸ್ತಿನೇ ಆಗುತ್ತೆ. ಎಲ್ಲ ನಮ್ಮ ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ಹಳೆ ಕಟ್ಟಡದ ಬಗ್ಗೆ ಏನೇನು ಇತಿಹಾಸ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಅದನ್ನೆಲ್ಲ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ, ನಮಗೆ ಹೆಲ್ಪ್ಫುಲ್ ಆಗಿದೆ. ನಮ್ಮ ಮೈಸೂರಿನ ಗತವೈಭವವನ್ನು ಅರಿಯೋಕ್ಕೆ ಪಾರಂಪರಿಕ ನಡಿಗೆಗಿನ್ನೂ ಇನ್ನೊಂದೊಳ್ಳೆ ಸುವರ್ಣಾವಕಾಶ ಯಾವುದೂ ಇಲ್ಲ ಅಂತ ನಾನು ಅನ್ಕೋತೀನಿ. ಮಕ್ಕಳು ನಡೆದು ಒಂದು ಕಟ್ಟಡನ ನೋಡಿ ಆ ಕಟ್ಟಡದ ಬಗ್ಗೆ ಅರ್ಥಕೊಂಡ್ರೆ ಅವರು ಪುಸ್ತಕದಲ್ಲಿ ಓದಿರೋ ವಿದ್ಯೆಕ್ಕಿನ್ನೂ ಕಟ್ಟಡದಲ್ಲಿ ನೋಡಿ ಕಲ್ತ್ಕೋತಾರಲ್ಲ, ನೋಡಿ ಕಲಿಯೋದು ತುಂಬ ಚೆನ್ನಾಗಿ ಕಲ್ತ್ಕೋತಾರೆ ಮಕ್ಕಳು. ನೋಡಿ ಕಲಿ ಹಾಡಿನಲ್ಲಿ ಅಂತಾರಲ್ಲ, ಆ ಥರ ಬೆಳಿಗ್ಗೆ
ಮೈಸೂರಿನಲ್ಲಿ, ಅದನ್ನು ಇಂಥ ಒಳ್ಳೆ ಸುವರ್ಣಾವಕಾಶನ ನಮಗೆ ಕೊಟ್ಟು ಒಂದೊಂದು ಕಟ್ಟಡ ಮುಂದೆನೂ ನಿಲ್ಲಿಸಿ ನಮ್ಮ ರಾಜರು ನಮ್ಮ ರಾಜ್ಯಕ್ಕೆ ಏನೇನೋ ಕೊಡುಗೆನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ ಈ ಅವಕಾಶಕ್ಕೆ. ನಮಗೆ ತುಂಬ ಖುಷಿಯಾಗಿದೆ. ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಪ್ರಿನ್ಸಿಪಲ್ಲು, ನಮ್ಮದು ಸೆಂಟ್ ಜೋಸೆಫ್ ಕಾಲೇಜ್ ಪ್ರಿನ್ಸಿಪಲ್ಲು. ಸೊ ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವಾಗ ನಾವೆಲ್ಲ ಮನೇಲಿ ಸುಮ್ಮನೆ ಬೆಳಿಗ್ಗೆ ಎದ್ದು ಸುಮ್ಮನೆ ಸ್ವಲ್ಪ ಲೇಸಿನೆಸ್ ಬಂದಿರುತ್ತೆ. ಇವತ್ತು ಈ ಥರ 6 ಗಂಟೆಗೆ ಎದ್ದು ಬಂದು ಈ ಥರ ಎಲ್ಲ ಮಾಡೋದ್ರಿಂದ ಸ್ವಲ್ಪ ನಮಗೂ ಏನಾದ್ರು ಕಲಿಯೋದಕ್ಕೆ ಅವಕಾಶ ಆಗ್ತಿದೆ ಮತ್ತು ನಮಗೂ ಹೆಲ್ಪ್ ಆಗ್ತಿದೆ ಸರ್. ಈ ನಾವಿರೋ ಊರಿನ ಬಗ್ಗೆ ಇಷ್ಟು ತಿಳ್ಕೊಳಕ್ಕೆ ಹೆಲ್ಪ್ ಆಗ್ತಿದೆ ಸರ್. ಹಾಂ ಸರ್, ಇಲ್ಲಿ ಹೇಳ್ತಿರೋದ್ರಿಂದ ನಮ್ಗೆ ಇದೇನು ಗೊತ್ತೇ ಇರಲಿಲ್ಲ ಇದ್ರ ಬಗ್ಗೆ ಎಲ್ಲ. ಇವರೆಲ್ಲ ಈಗ ಹೇಳ್ತಿರೋದೆಲ್ಲ ಕೇಳಿಸ್ಕೊಳ್ಳೋದ್ರಿಂದ ನಾವು ನಮ್ಮ ಫ್ರೆಂಡ್ಸ್ಗೆ ನಮ್ಮ ಫ್ಯಾಮಿಲಿಗೆ ಇದ್ರ ಬಗ್ಗೆ ಇದನ್ನ ಸಿಕ್ತಾಗೆಲ್ಲ ಹೇಳ್ಬೋದು ಸರ್. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ಡ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇತ್ತು. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರು ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್, ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗೆ ಮಾಡೋ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2000 ಮಾತ್ರ ಬರ್ತಾ ಇಲ್ಲ. 2000 ನಂದೇ ಹೊಂಟೋಯ್ತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.